ಸಣ್ಣ ಮಗು ಇದ್ದಾಗಿಂದ ನಾವು ನೋಡಿ ಆಡಿ ಬೆಳೆದವನು. ಅವನು ಡ್ರಾಯಿಂಗ್ ಎಲ್ಲ ಮಾಡಿದಾಗ ಆಂಟಿ ಇದೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಿತ್ತು ಅವನನ್ನು ನೋಡಿದ್ರೆ. ಅವನು ಸ್ವಂತ ಪ್ರಯತ್ನದಿಂದ ಮೇಲೆ ಬಂದವನು, ಕಷ್ಟದಿಂದ ಮೇಲೆ ಬಂದವನು. ನಾನು ಅವ್ರ ಅಮ್ಮ ಹತ್ರ ಹೇಳ್ತಾ ಇದ್ದೆ, ಒಳ್ಳೆ ಮಗ ನಿನಗೆ ಅವನೇ ಒಂದು ದೊಡ್ಡ ಆಸ್ತಿ ಇದ್ದಂಗೆ, ಬೇರೆ ಏನು ಬೇಡ ನಿನಗೆ, ನಿನ್ನ ಮಗನೇ ನಿನಗೆ ಆಸ್ತಿ ಅಂತ ಒಳ್ಳೆ ಮಗನ ನಾವು ಕಳ್ಕೊಂಡಿರೋದು ತುಂಬಾ ದುಃಖ ಆಗ್ತಿದೆ. ತುಂಬಾ ಅಂತ ಹೇಳಿದ್ರೆ ಸಹಿಸಕ್ಕಾಗಲ್ಲ. ನಾವೇನಂತ ಹೇಳಿದ್ರೆ ಅವ್ರ ತಂದೆ ತಾಯಿಗೆ ಆ ದುಃಖ ಬರ್ಸೋದು ಶಕ್ತಿ ಆ ದೈವ ಕೊಡ್ಲಿ ಅಂತ ಕೇಳ್ತಿದ್ದೆ. ಬಡ ಕುಟುಂಬದವರು, ಅವ್ರ ತಂದೆ ಕೂಡ ಒಂದು ಬಡ ಮೇಷ್ಟ್ರಾಗಿ, ನಿಮ್ಗೆ ಗೊತ್ತಿದ್ದಲ್ಲ, ಅಷ್ಟೇ ಇದ್ರೊಳಗೆ ಆ ಮಗುನ ಅವರು ಬೆಳೆಸಿದ್ರು. ನಾನು ಅಂತ ಹೇಳಿದ್ದೀನಿ, ಅವನು ಸ್ವಂತ ಪ್ರಯತ್ನದಿಂದ ಅವನು ಬೆಳೆದವನು. ನನಗೆ ತುಂಬ ಖುಷಿ ಆಗ್ತಾ ಇತ್ತು ಅವನ್ನ ನೋಡಿದ್ರೆ. ನಾವು ಚಿತ್ರದುರ್ಗದಲ್ಲಿ ಅವ್ರ ತಾಯಿ ಮನೆಗೆ ಬಂದಾಗ, ಅಜ್ಜಿ ಮನೆಗೆ ಬಂದಾಗ ಬಂದು ಮಾತಾಡಿಸಿ ಹೋಗ್ತಾ ಇದ್ದ. ಮೊನ್ನೆ ಕೂಡ ಬಂದಾಗ ನನ್ನ ಮಗಳಿಗೆ ಅಲ್ಲಿಂದ ಚಾಕ್ಲೇಟ್ ಎಲ್ಲ ತಂದುಕೊಟ್ಟಿದ್ದ. ಮನೆಯಲ್ಲಿ ಬಂದಿದ್ದ ಚಾಕ್ಲೇಟ್ ಎಲ್ಲ ತಂದುಕೊಟ್ಟು. ಇನ್ನೂ ಕೂಡ ನನ್ನ ಮಗಳ ಚಾಕ್ಲೇಟ್ ಇಟ್ಕೊಂಡಿದ್ದಲ್ಲ ಫ್ರಿಜ್ಜಲ್ಲಿ ಜೋಪನಾಗಿ. ಅಷ್ಟು ಒಳ್ಳೆ ಮಗ ಅವನಿಗೆ. ಅವನಿಗೆ ಸ್ವಲ್ಪ ಗರ್ವ ಇರಲಿಲ್ಲ. ಅವನಿಗೆ ಎಷ್ಟಂತ ಹೇಳಿದ್ರೆ ಒಂದು ಆತ್ಮೀಯತೆಯಿಂದ ಮಾತಾಡೋದು, ನಮ್ಮ ಸ್ವಂತ ನಮ್ಮ ಆಂಟಿ ಅಂತೇಳಿ ಮಾತಾಡೋದು. ನಿಜವಾಗ್ಲೂ ಕನ್ನಡದಲ್ಲಿ ಕನ್ನಡದ ಬಗ್ಗೆ ಸಾಕಷ್ಟು ಪ್ರೀತಿ. ಹೌದು, ನಾವು ಅವನ್ನೆಲ್ಲ ನೋಡ್ತಾ ಇದ್ವಿ. ಅವನಿಗೆ ಎಷ್ಟು ಒಂದು ನಮ್ಮ ಭಾಷೆ, ನಮ್ಮ ನಾಡು ಅಂತೇಳಿ ಅವನು ಎಷ್ಟೆಲ್ಲ ಮಾಡಿದೆ ಅವನು. ಅದನ್ನ ಒಂದೊಂದ್ಸಲ ಅನ್ಸುತ್ತೆ, ಅವನು ಅಷ್ಟೆಲ್ಲ ಮಾಡಿದ್ದಕ್ಕೆ ಅವನಿಗೆ ದೈವ ಈ ಥರ ಮಾಡಿಬಿಟ್ರ, ಯಾರು ಅವನಿಗೆ ಇದು ಶತ್ರುಗಳು ಗೊತ್ತಾಗ್ಲಿಲ್ಲ ನಮಗೆ, ಏನಂತೇಳಿ ಗೊತ್ತಾಗಲ್ಲ. ನಾವೀಗ ನೋಡಿ ಆದ್ಮೇಲೆ ನಮಗೆ ಒಳ್ಳೆತನ ಇರಬಾರ್ದು ಅನ್ಸ್ಬಿಡುತ್ತೆ. ನಾವಾಯ್ತು ನಮ್ಮ ಬಾಡ ಆಯ್ತು ಅಂತ ಇದ್ದಿದ್ರೆ ಅವ್ನು ಇರ್ತಿದ್ನೇನೋ, ಇನ್ನು ಅವನು ಸಾಕಷ್ಟು ಕಾಲ ಇರ್ತಿದ್ನೇನು. ಅವನು ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಕರ್ನಾಟಕ, ನಮ್ಮ ಇದು ಅಂತೇಳಿ ಅವನ ಅಭಿಮಾನದಿಂದ ಮಾಡಿದ. ಅದು ಅವನಿಗೆ ಮುಳುವಾಯ್ತೇನೋ ಅಂತ ಒಂದೊಂದ್ಸಲ ಅನ್ಸುತ್ತೆ. ನಿಜವಾಗ್ಲೂ ಒಂದೊಂದ್ಸಲ ಅನ್ಸುತ್ತೆ, ಒಳ್ಳೆತನ ಇರಬಾರ್ದು ಮನುಷ್ಯನಿಗೆ, ಒಳ್ಳೆತನನೇ ಇರಬಾರ್ದು. ನಾನಾಯ್ತು ನಮ್ಮ ಪಾಡಾಯ್ತು ಒಂದು ಸ್ವಾರ್ಥ ಇದ್ದಿದ್ರೆ ಬದುಕ್ತಾ ಇದ್ದ ಅನ್ಸುತ್ತೆ ನನಗೆ. ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ಸುತ್ತೆ. ಯಾರು ದೈವ ಅವನ ಆತ್ಮಕ್ಕೆ ಶಾಂತಿ ಕೊಡಿ. ನನ್ನ ಹೆಸರು ಸುಜಾತ ಅಂತೇಳಿ. ನಾನು ಆಂಟಿ ಫ್ಯಾಮಿಲಿ ಫ್ರೆಂಡ್. ನಾನು ಅವ್ರ ಅಮ್ಮ ಎಲ್ಲ ಜೊತೆಲಿ ಚಿಕ್ಕವರಿದ್ದಂಗ ಅಕ್ಕಪಕ್ಕ ಹುಟ್ಟಿ ಬೆಳೆದವರು, ನಾವು ಜೊತೆಲಿ ಇದ್ದವರು. ಆ ಒಂದು ಸ್ನೇಹ ಇಲ್ಲಿವರೆಗೂ ಅವನು ಉಳಿಸ್ಕೊಂಡು ಬಂದಿದ್ದ. ಅವನು ತುಂಬಾ ನೋವಾಗ್ತಾ ಇದೆ, ನಾ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಅವರ ತಂದೆ ತಾಯಿ ಅವರಿಗೆಲ್ಲ ಆ ದೈವ ಶಕ್ತಿ, ಅವನು ಮರೆಯಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.